ಈಗ ಟೈಮ್ 2:15. ಬೆಳಗ್ಗೆ ಒಂದು 10:40-11 ಅಷ್ಟರಲ್ಲೆಲ್ಲ ಮನೆಗೆ ಬಂದ್ವಿ ಬಾಯ್ಸ್ ಮನೆಯಿಂದ. ಸುಮ್ಮನೆ ಏನು ಬಸ್ಸಲ್ಲಿ ಹೋಗೋದು, ಅಲ್ಲಿಂದ ವಾಕೆ ಹೋಗ್ಬಿಡೋಣ ಅಂತ ನರೇಶ, ಹಂಗೆ ನಡ್ಕೊಂಡೇ ಬಂದುಬಿಟ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿ ಮನೇಲೆಲ್ಲ ಮಾತಾಡಿ ಏನು ಮಾಡೋದ ಗೊತ್ತಾಗ್ತಿರ್ಲಿಲ್ಲ. ಜಕ್ಕೂಸಿ ಬಾತ್ ಮಾಡಿ ಈಗ ಹೊಟ್ಟೆ ಸಿತ್ತಿತ್ತು. ನನಗೆ ಪಿಜ್ಜಾ ತಿನ್ನಬೇಕು ಅನಿಸ್ತಿತ್ತು. ಇವನು ಅಂದೆ ಏನು ಪಿಜ್ಜಾ ಏನಾದರೂ ಆರ್ಡ್ರ್ ಮಾಡೋಣ ಅಂತಂದ್ಬಿಟ್ಟು ಇನ್ನೇನು ರಿಪ್ಲೈ ಕೊಟ್ಟಿಲ್ಲ. ಅಡುಗೆ ಮಾಡೋಣ ಅಂದ. ಅಡುಗೆ ಮಾಡೋದಕ್ಕೆ ಕುಕ್ಕರ್ ಅಂತಿದ್ದೀನಿ, ಕುಕ್ಕರೆಲ್ಲ ಕುಕ್ಕರ್ ಎತ್ಕೊಂಡು ರೈಸ್ ಇಲ್ಲ, ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಸುಮ್ಮನೆ ಹೆಂಗೆ ಶವರ್ಮ ತಿನ್ನಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮನೆ. ಇಲ್ಲೇ ಶವರ್ಮ ಅಂಗಡಿ ಇದ್ದಿದ್ದು ಹೇಳಬೇಕು ಅಂತಂದರೆ. ಆದರೆ ಸ್ವಲ್ಪ ದಿನದಿಂದ ಯಾಕೋ ಶವರ್ಮ ಅಂಗಡಿ ತೆಗಿತಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಡ್ಯೂ ಟು ಸಮ್ ಏನೋ ಬಿಸ್ನೆಸ್ ಲಾಸ್ ಆಗ್ತಿರ್ಬೋದೇನೋ ಅನಿಸುತ್ತೆ. ಅದಕ್ಕೆ ಎಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಹೊತ್ತಂದರೆ ಆ ಹುಲ್ ಕಟ್ ಮಾಡೋ ಮಿಷಿನ್ ಎತ್ಕೊಂತಾರೆ. ಅಯ್ಯೋ ತಲೆನೇ ಕೆಡಿಸ್ಬಿಡ್ತಾರೆ ಗುರು, ನಿದ್ದೆನೇ ಬರೋದಿಲ್ಲ ಬೆಳಗ್ಗೆ ಹೊತ್ತು. ಈ ಕೈಯಲ್ಲಿ ಡಸ್ಟ್ಬಿನ್ನು, ಕವರಲ್ಲಿ ತಗೊಂಡೋಗಿ ಅಲ್ಲಿ ಒಂದು ಜಾಗ ಇರುತ್ತೆ ಈ ಏರಿಯಾಗೆ, ಎಲ್ಲ ತೊಗೊಂಡೋಗಿ ಅಲ್ಲೇ ಹಾಕಬೇಕು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇವನು ನಾರಪ್ಪ ಇಲ್ಲಿ ಹೋಗ್ತಾವನೆ. ಅಲ್ಲಿ ಹಾಕಿ ಅಲ್ಲಿಂದ ಒಂದು 10-20 ಮೀಟರ್ಸ್ ಅಷ್ಟೇ ದೂರ ಶವರ್ಮ ಶಾಪು. ಗೊತ್ತಿಲ್ಲ, ಹೊಸ್ದಾಗೆ ಟ್ರೈ ಮಾಡ್ತಿರೋದು. ಈಗ ಹೋಗಿ ನೋಡೋಣ ಹೆಂಗಿರುತ್ತೆ ಶವರ್ಮ ಶಾಪಲ್ಲಿ. ಶವರ್ಮ ತಿಂದು ಹೇಳ್ತೀನಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವ ಅಂತ ಅಂದ್ಬಿಟ್ಟು. ಬನ್ನಿ. ಇನ್ನೇನು ಇಲ್ಲೇ ಡಸ್ಟ್ಬಿನ್. ಇದನ್ನು ಫಸ್ಟು ಕನ್ಸ್ಟ್ರಕ್ಟ್ ಮಾಡೋವಾಗ ಟವರು ಬುರ್ಜ್ ಖಲೀಫಾ ಅಂತ ನಾವು ಅಂದ್ಕೊತಿದ್ದು. ಅಂದರೆ ಸಿಮಿಲರಾಗಿ ಬುರ್ಜ್ ಖಲೀಫಾ ಥರನೇ ಕಾಣ್ತಿದೆ ನೋಡಿ ಮೇಲೆ ಟಾಪಲ್ಲೆಲ್ಲ. ಇವನು ಬೆಂಕಿ ಇಲ್ಲಾಂದರೆ ಇವನು ನರೇಶ್ ಫೋನ್ ಮಾಡಿದಾಗ ಎಲ್ಲಿದೆಯಾ ಮಗ ಹಂಗೆ ಅಂತ ಕೇಳಿದ್ರೆ ಬುರ್ಜ್ ಖಲೀಫಾ ಅಂತಿದ್ವಿ. ನೋಡಿ ಇದೇ ಡಸ್ಟ್ಬಿನ್ ಹಾಕೋ ಜಾಗ. ಹಿಂಗಿರುತ್ತೆ ಜಾಗ ಎಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕೋಂಗಿಲ್ಲ. ಇಲ್ಲಿ ಎಸ್ಪೆಷಲಿ ಹಾಕಿದ್ರೆ ಹಿಂದೆ ಮುಂದೆ ಎರಡು ಕಡೆನೂ ಹೊಡಿತಾರೆ. ಬನ್ನಿ ನೋಡ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಶವರ್ಮ ಶಾಪ್. ಇಲ್ಲೇ ಸೂಟ್ ನೋಡ್ಬೇಕು ಅಂದ್ಕೊಂಡಿದ್ದು. ಈಗಲೇ ಎಲ್ಲ ನೋಡಲ್ಲ, ಒಂದು ಸ್ವಲ್ಪ ದಿನ ಆಗಲಿ ಆಮೇಲೆ ಹೋಗಿ ನೋಡೋಣ. ಫಸ್ಟು ಸೆಂಟ್ಗೆ ಹೋಗ್ಬೇಕು ಗುರು, ಮನೇಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟೈತೆ. ಸೆಂಟ್ಗೆ ಹೋಗಿ ಒಂದು ಒಳ್ಳೆ ಪ್ಲ್ಯಾನ್ ಗೀನೆಲ್ಲ ಮಾಡ್ಕೊಂಡು ತಿರುಗ್ಲಾಡ್ಕೊಂಡು ಬಂದ್ಬಿಡೋದೆ ಒಂದೇ ಸತಿ. ಏನಂತೀರಾ? ಫೈನಲಿ ಬಂದ್ವಿ. 520 ಆಗಿದೆ. 520 ನಮಗ 520 ಆಗಿದೆ. ಬಿಲ್ ಪೇ ಮಾಡ್ತಿದ್ದೀನಿ. ಆಯಿತು. 520 ಅಂತೆ ಗುರು. ಇಲ್ಲಿ ನೋಡಿದ್ರೆ ಯಾರು ಇಲ್ಲೇ ಇಲ್ಲ ನೋಡಿ, ಫುಲ್ಲು ಖಾಲಿ. ಪಾಪ ಅಂಗಡಿ ಇಟ್ಟಿರೋದಕ್ಕಾದರೂ ನಾವು ವ್ಯಾಪಾರ ಮಾಡಿಸ್ಬೇಕಲ್ಲ. ಇಲ್ಲಿ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ, ಏನು ಬೇಕೋ ತೊಗೊಬೋದು. ಬನ್ನಿ ಈಗ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋಣ. ಫೈನಲಿ ಬಂತು ಗುರು ಚಿಕನ್ ಶವರ್ಮ. ಬೆಡ್ ವೈಪ್ಸ್. ಸುಮ್ಮನೆ ಈಚೆ ಕಡೆ ಅಷ್ಟೇ ಬಿಸಿದೆ, ಒಳಗಡೆ ತಣ್ಣಗಿದೆ. ಏನೋ ಅರೇಂಜ್ ಗಿಟ ಹಿಡ್ಕೊಳ. ಗುರು ಚೆನ್ನಾಗೇ ಇಲ್ಲ. 10ಕ್ಕೆ ಒಂದು 2, ಮ್ಯಾಕ್ಸ್ ಅಂದರೆ 3 ಕೊಡ್ಬೋದು ರೇಟಿಂಗ್ಸ್. ಇದು ಬಂದುಬಿಟ್ಟು ಶವರ್ಮ ಕೆಫೆ ಅಲ್ಲ ಮಗ. ಒಂದು ಕಡೆ ಫುಲ್ಲು ಚಿಕನ್ನು, ಇನ್ನೊಂದು ಕಡೆ ಫುಲ್ ತರಕಾರಿಗಳು. ಬೇಜಾರಾಗ್ತೈತೆ 520 ಕೊಟ್ಟಿದ್ದಕ್ಕೆ. ಮಾಮೂಂದು ಆಲ್ರೆಡಿ ಆಗೋಯ್ತು ತಿಂದಿದ್ದು.
ರೆಸ್ಟ್ ಮಾಡ್ತಾನೆ ರೆಸ್ಟು. ಶವರ್ಮ ತಿಂದಿದ್ದಾಯಿತು. ಏನಂದರೆ ಏನೂ ಚೆನ್ನಾಗಿರಲಿಲ್ಲ ಗುರು. ಮಗ ಏನಂತೀರಿ ಇವು? ವಾಂತಿ. ಸುಮ್ಮನೆ ತಿಂದಿದ್ದಾಯಿತು. 520ಕ್ಕೆ ರೈಸ್ ಆದರೆ ತೊಗೊಂಡು ಹೋಗ್ಬೇಕಿತ್ತು ಅಂತವನೇ. ಇವಾಗ ಇಟ್ಸ್ ಟೂ ಲೇಟ್. ಮನೆಗೆ ಹೋಗಿದ ತಕ್ಷಣ ಡಂಪ್ ಮಾಡ್ತಾನೆ. ಬನ್ನಿ, ಇಲ್ಲಿ 21 ಬೇಕೈತೆ. ಅಲ್ಲಿ ಹೋಗಿ ಸೂಟ್ ಗೀಟ್ ಏನಾದರೂ ಐತಾರೆ ನೋಡಿಕೊಂಡು ಬರೋದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ತಗೊಂಡು ಹಾಕ್ಕೊಂಡು ಬರೋದು. ಏನು ಗೈಸ್, ಫೈನಲಿ ಅಲ್ಲೋಗಿ ಸೂಟೆಲ್ಲ ನೋಡಿದ್ವಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಕ್ಲಾತಿಂಗ್ ಎಲ್ಲ ಸಖತ್ ಎಳಗಿತ್ತು. 10-15 ಸಾವಿರ ಇರ್ಬೋದೇನೋ ಅದು ಮ್ಯಾಕ್ಸು. ದುಡ್ಡುದು ಏನು ನೋಡಿಲ್ಲ, ಜಸ್ಟು ಸುಮ್ಮನೆ ನೋಡೋಕ್ಕೆ ಬಂದಿದ್ದು. ತೊಗೊಳೋದು ಏನು ಇರ್ತಿರ್ಲಿಲ್ಲ. ಏನು ನೆಕ್ಸ್ಟ್ ಟೈಮ್ ಬೈ ಮಾಡೋದಕ್ಕೆ ಬರ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು. ಅವ್ರು ನೋಡಿದ್ರೆ ಸೀದಾ ಪ್ಯಾಕಿಂಗ್ಗೆ ಹೋಗ್ಬಿಟ್ಟವ್ರೆ. ಸೆಕೆಂಡ್ ಫ್ಲೋರಲ್ಲಿ ಕಟ್ಟಿಂಗ್ ಮಾಡ್ತಾರೆ, ಅಲ್ಲಿ ಕಟ್ ಮಾಡಿಸ್ಕೊಂಡು ಫಿಟ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆಗಿಲ್ಲ ಏನಿಲ್ಲ. ಇವಾಗ ಬನ್ನಿ ಸೀದಾ ಮನೆಗೆ ಹೋಗಿ ಏನು ಕೆಲಸ ಇದೆಯೋ ಅದು ಮಾಡೋಣ.